ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕರೆ ಗುರುಗಳು ನನ್ನ ಜಾತಕ ನೋಡ್ಬೇಕಾದ್ರೆ ನನ್ಗೆ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ. ನನ್ನ ಕಾಲ್ಗೊಂಡಿಂದನೇ ಹಿಂಗೆಲ್ಲ ಆಗ್ತಿರೋದು. ಅದಕ್ಕೆ ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೇನೋ ಅಂತ ಸಾನೆ ಭಯ ಪಟ್ಬಿಟ್ಟಿದ್ದೆ ನಾನು. ಮಲ್ಲಿ, ನೀನು ಯಾಕೆ ಹೀಗೆಲ್ಲ ಅನ್ಕೋತೀಯ? ಆಗ್ತಿರೋ ಎಲ್ಲದಕ್ಕೂ ನೀನೇ ಕಾರಣ ಅನ್ನೋ ಯೋಚನೆ ಮೊದಲು ನಿನ್ನ ಮನಸ್ಸಿಂದ ತೆಗೆದುಹಾಕು. ಆ ಥರದ್ದು ಏನೂ ಇಲ್ಲ. ಹಾಗೇನಾದರೂ ಒಂದು ವೇಳೆ ನೀನು ಆಚೆ ಹೋಗಲೇಬೇಕು ಅಂತ ಸಂದರ್ಭ ಬಂದರೆ ಅದು ನಾನು ಈ ಮನೆ ಹೊಸದು ದಾಟದ ಮೇಲೆ. ನಾನಿಲ್ಲಿರೋವರೆಗೂ ನಿನ್ಗೇನೂ ಆಗೋದಕ್ಕೆ ಬಿಡೋದಿಲ್ಲ. ನಾವು ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ, ಹೋದರೆ ಜೊತೆಯಲ್ಲೇ ಹೋಗ್ತೀವಿ. ನಾನಿಲ್ಲಿರೋವರೆಗೂ ನಾವು 3 ಜನ ಜೊತೆಯಲ್ಲೇ ಇರ್ತೀವಿ. 3 ಜನನಾ? ಯಾರಕ್ಕರೆ ಅದು? ಯಾರು ಹೇಳು ನೋಡೋಣ. ನಂಗೆ ಗೊತ್ತಾಯ್ತಿಲ್ಲ. ಯಾರು? ದಡ್ಡಿ, ನೀನು ಹೊಟ್ಟೆಯಲ್ಲಿರೋ ಮಗು ಮತ್ತೆ ನಾನು. ಓ, ನೀವು ಹಂಗೆ ಹೇಳಿದ್ರಾ? ನನ್ನ ಮಗನ ಸೇರಿಸ್ಕೊಂಡು ಹೇಳಿದ್ರಾ? ನಾನು ಇದ್ಯಾರಪ್ಪ 3ನೇವ್ರು ಅಂತ ಅನ್ಕೊಂಡೆ. ನೀವು ಬರೀ ಯಾವಾಗಲೂ ಹಿಂಗೆ ಮಾಡ್ತಿರ್ತೀರ. ಹಿಂಗೆ ಮಾಡಿ ಮಾಡಿ ನನ್ನ ಮಂಗನ್ ಮಾಡ್ತೀರ. ಮಲ್ಲಿ, ನಾವೆಲ್ಲರೂ ಮಂಗಗಳೇ, ಬಾಲ ಒಂದಿಲ್ಲ ಅಷ್ಟೇ. ಜೀವನ ನಮ್ಮನ್ನ ಮಂಗ್ ಮಾಡಿಬಿಡುತ್ತೆ. ನಿಂಗೊಂದು ಸತ್ಯ ಹೇಳ. ನೋಡು, ನೀನೀಗ ಜಯದೇವ್ರ ಕೈ ಹಿಡ್ದಿದ್ಯಾ. ಅವ್ರ ಪಾಲಿಗೆ ನೀನು ದೇವ್ರು ಕೊಟ್ಟಿರೋಂಥ ದೊಡ್ಡ ವರ. ಅವ್ರನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ. ದೇವ್ರು ಹೇಗಂದ್ರೆ ಯಾರ ಹತ್ರ ಏನಿರೋದಿಲ್ವೋ ಅದನ್ನ ಕೊಡೋಕೆ ಪ್ಲಾನ್ ಮಾಡ್ತಾನೆ. ಜೀವನದಲ್ಲಿ ನೆಮ್ಮದಿಯಾಗಿರೋನ್ಗೆ ತಲೆ ತಿನ್ನೋ ಹೆಂಡತಿ ಕೊಡ್ತಾನೆ. ಜೀವನದಲ್ಲಿ ನೊಂದು ಬೆಂದು ನೋವು ಅನುಭವಿಸ್ತಿರೋನ್ಗೆ ನೆಮ್ಮದಿ ಕೊಡೋ ಪುಣ್ಯಕೋಟಿ ಅಂತ ಹೆಂಡತಿ ಕೊಡ್ತಾನೆ. ಯಾರು ಪೂರ್ತಿಯಾಗಿ ಹಾಳಾಗಿ ಹೋಗಿರ್ತಾರೋ ಅವ್ರಿಗೆ ಸರಿ ಮಾಡೋ ಹೆಂಡತಿ ಕೊಡ್ತಾರೆ. ಪ್ರೀತಿ ಕೊಡ್ತಾ ಇರೋರಿಗೆ ಪ್ರೀತಿ ಮಾಡೋ ಹೆಂಡತಿ ಕೊಡ್ತಾನೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಹೆಂಡತಿ ಆದವಳು ಗಂಡನ ಏಳು ಬೀಳಿಗೆ ಸೋಲು ಗೆಲುವಿಗೆ ಅವನಷ್ಟೇ ಕಾರಣ ಆಗಿರ್ತಾಳೆ. ಅವನ ಜೀವನದಲ್ಲಿ ಅವಳ ಪಾತ್ರ ಅಷ್ಟು ದೊಡ್ಡದು. ಈ ಮಾತನ್ನ ನೀನು ಅರ್ಥ ಮಾಡ್ಕೊಳ್ಬೇಕು. ಹೆಂಡತಿ ಅನ್ನೋ ಪದವಿಗೆ ಆ ಪದವಿ ಜೊತೆ ಬರೋ ಪವರ್ನ ನೀನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಹೇಗೆ ಗೊತ್ತಾ? ಗಂಡನ್ನ ಪ್ರೀತಿ ಅನ್ನೋ ಸೂತ್ರದಲ್ಲಿ ಕಟ್ಟಾಕಿ ಗಾಳಿಪಟ ಥರ ಆಕಾಶದ ಎತ್ತರಕ್ಕೆ ಹಾರಾಡೋದನ್ನು ನೋಡಿ ಖುಷಿ ಪಡಬೇಕು. ಸೂತ್ರ ಸಡಿಲ ಆಗದೆ ಇರೋ ಥರ ಎಚ್ಚರಿಕೆ ವಹಿಸ್ಬೇಕು. ಈ ಮಾತನ್ನ ನೀನು ಯಾವತ್ತೂ ಮರಿಬೇಡ ಮಲ್ಲಿ. ಇದೇ ಜೀವನದ ಗುಟ್ಟು. ಹ್ಞೂ ಅಕ್ಕರೆ, ಈ ಮಾತನ್ನ ಶ್ಲೋಕದ ಥರ ದಿನಕ್ಕೆ ಒಂದ್ಸಲನಾರ ನೆನಪು ಮಾಡ್ಕೊಂತೀನಿ. ಶ್ಲೋಕದ ಥರನಾ? ಹ್ಞೂ, ಇನ್ನೇನು ಒಳ್ಳೆ ಮಾತು ಅಂದರೆ ಶ್ಲೋಕನೇ ಅಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ನಂಬಿ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ವಯಸ್ಸಾಗಿರೋ ಅಪ್ಪ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ. ಅವರನ್ನ ನಮ್ಮ ಮನೆನ ಕಾಯೋ ಜವಾಬ್ದಾರಿ ನಿಂದು. ಜಗತ್ತನ್ನೇ ಕಾಯೋ ನನಗೆ ಮನೆ ಕಾಯಿ ಅಂತ ಹೇಳ್ತಾ ಇದ್ದೆ ಶಿವಪ್ರಸಾದ್. ಭಗವಂತ, ಭಗವಂತ, ನನಗೆ ನನ್ನ ಮನೆನೇ ಜಗತ್ತು. ಅದಕ್ಕೆ ನನ್ನ ಜಗತ್ತನ್ನ ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಡೀ ಜಗತ್ತನ್ನೇ ಕಾಪಾಡೋ ನಿನಗೆ ನನ್ನ ಮನೆ ದೊಡ್ಡದಾ? ಭಲೆ ಭಲೆ ಮಾತಿನ ಮಲ್ಲ. ಥ್ಯಾಂಕ್ ಯು. ಆ ಮಾತು ಕೊಟ್ಟ ಮಲ್ಲೇಶ್ವರ ನೀನೇ ಅಲ್ವಾ? ಶಿವಪ್ರಸಾದ್, ಈ ಜಗತ್ತಲ್ಲಿ ನಿಂತರ ಎಷ್ಟೋ ಜನರಿದಾರಲ್ಲ. ಎಷ್ಟೋ ಜನರು ಕೆಲ್ಸಕ್ಕೋಸ್ಕರ ಊರ್ ಬಿಟ್ಟು ಹೋಗಿರೋರು ಇದ್ದಾರೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ವರ್ಷಾನುಗಟ್ಲೆ ದೂರವಾಗಿರೋರು ಇದ್ದಾರೆ. ಹೌದು ಭಗವಂತ, ಇವತ್ತು ಬೆಂಗಳೂರಲ್ಲಿ 50%ಗೂ ಮೇಲೆ ಹೊರಗಿನಿಂದ ಬಂದು ಜೀವನ ಕಟ್ಕೊಂಡವರೇ ಇರೋದು. ಅವರನ್ನು ಕಾಪಾಡು, ನನ್ನೂ ಕಾಪಾಡು. ಕನ್ನ ಹಾಕೇ ಹಾಕ್ತಾರೆ ಅನ್ನೋ ವಿಶ್ವಾಸ ಹೇಗ್ ಬಂತು ಅಂದ್ರೆ ನಮ್ಮ ಮನೇಲಿರೋರು ಅಸಹಾಯಕರು ಭಗವಂತ. ನನ್ನ ಹೆಂಡತಿ ಗೃಹಿಣಿ, ಅವಳ ಕೈಲಿ ಏನಾಗುತ್ತೆ? ಇನ್ನು ನನ್ನ ಮಕ್ಕಳು, ಅವ್ರು ತುಂಬಾ ಮುಗ್ಧರು. ಇನ್ನು ನಮ್ಮ ಅಪ್ಪ ಹೇಳ್ಕೊಳಕ್ ದೊಡ್ಡವರು, ಅವರು ಮಗು ತರಾನೇ. ಅವ್ರು ನಿಂತ್ಕೊಳಕ್ಕೆ ಊರ್ಗೋಲ್ ಹಿಡ್ಕೋತಾರೆ. ಅಂಥವ್ರಿಂದ ಕಳ್ತನ ಆಗೋದನ್ನ ತಡೆಯಕ್ಕಾಗತ್ತಾ? ದಡ್ಡತನದ ಮಾತೇ ಇದು. ಹೆಣ್ಣನ್ನ ಹಿರಿ ಜೀವವನ್ನ ಅಸಹಾಯಕರು ಅಂತ ಹೇಗೆ ಹೇಳ್ತೀಯ ಶಿವಪ್ರಸಾದ್?
ಇದು ತಪ್ಪು. ಹೇಗ್ ತಪ್ಪಾಗುತ್ತೆ ಭಗವಂತ? ಈಗ ಲೇಡೀಸ್ ವೀಕ್ ಅಂತ ತಾನೆ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿರೋದು, ಅವ್ರ ಕೈಲಿ ನಿಲ್ಲಕ್ಕಾಗಲ್ಲ ಅಂತ ತಾನೆ ಬಸ್ಸಲ್ಲಿ ಸಪರೇಟ್ ಸೀಟ್ ಕೊಟ್ಟಿರೋದು. ಲೇಡೀಸ್ಗೆ ದುಡಿಯೋಕ್ ಕಷ್ಟ ಅಂತ ತಾನೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇರೋದು, ಬಸ್ಸಲ್ಲೂ ಫ್ರೀ ಕೊಟ್ಟಿರೋದು. ಅಷ್ಟೇ ಯಾಕೆ, ಟ್ಯಾಕ್ಸ್ ಇಂದ ಹಿಡಿದು ವ್ಯಾಕ್ಸ್ ವರೆಗೂ ಲೇಡೀಸ್ ಎಲ್ಲವೂ ಡಿಸ್ಕೌಂಟ್ ಅಲ್ಲೇ ಸಿಗುತ್ತೆ. ಸೇಮ್ ಥಿಂಗ್ ಅಪ್ಲೈಸ್ ಟು ಹಿರಿಯ ನಾಗರಿಕರು. ಅವ್ರಿಗೆ ಸೀನಿಯರ್ ಸಿಟಿಸನ್ ಕಾರ್ಡು, ಟಿಕೆಟ್ ಅಲ್ಲಿ ಆಫರ್, ಬಸ್ಸು ಟ್ರೈನು ಎಲ್ಲದರಲ್ಲೂ ರಿಸರ್ವೇಶನ್, ಜೊತೆಗೆ ವೃದ್ಧಾಪ್ಯ ವೇತನನೂ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಕೊಡ್ತಾ ಇರೋದು ಯಾಕೆ? ಅವ್ರು ಸ್ಟ್ರಾಂಗ್ ಇಲ್ಲ ಅನ್ನೋ ಕಾರಣಕ್ಕೆ. ಗೌರ್ಮೆಂಟ್ ಒಪ್ಕೊಂಡಿದೆ, ನೀನ್ ಯಾಕೆ ಒಪ್ಕೋತಾ ಇಲ್ಲ ಭಗವಂತ? ನಿನ್ನ ಅಭಿಪ್ರಾಯನೇ ಬದಲಾಗುತ್ತೆ. ಅಭಿಪ್ರಾಯ ಬದಲಾಗುತ್ತಾ? ಯಾರ ಮೇಲೆ ಅಭಿಪ್ರಾಯ ಬದಲಾಗುತ್ತೆ? ಯಾವ್ದ್ರ ಮೇಲೆ ಅಭಿಪ್ರಾಯ ಬದಲಾಗುತ್ತೆ? ಕ್ಯಾನ್ ಯು ಭಗವಂತ ಹೊರಟ್ಬಿಟ್ಯಾ? ನೀನು ಮತ್ತೆ ವಾಪಸ್ ಬರ್ತೀಯಾ? ಆದ್ರೆ ನಿನ್ನ ಕಾಯ್ಕೊಂಡು ಕೂತ್ರೆ ಬಸ್ ಹೋಗ್ಬಿಡುತ್ತೆ. ಭಗವಂತ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಮನೆ ಕಡೆ ಜೋಪಾನ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನಾನು ಭಾವನಾ ಖುಷಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಅವ್ರು ಚೆಕ್ ಮಾಡಿ ನೋಡಿ ಏನೂ ತೊಂದರೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಓ ಹೌದಾ ಲಕ್ಷ್ಮಿ, ಒಳ್ಳೇದಾಯ್ತು ಬಿಡ. ವಿಷಯ ಒಳ್ಳೇದೇ, ಆದರೆ ಹಾಸ್ಪಿಟಲ್ಗೆ ದುಡ್ಡು ಎಷ್ಟು ಖರ್ಚಾಗುತ್ತಮ್ಮ? ಪ್ರತಿ ತಿಂಗಳು ಮಗುಗೆ ಕಾಲ್ಗೇನೋ ಟ್ರೀಟ್ಮೆಂಟ್ ಮಾಡ್ತಾರಂತೆ, ಅದಾದ್ಮೇಲೆ ಎಲ್ಲ ಸರಿ ಹೋಗುತ್ತಂತೆ. ಸರಿ ಹೋಗುತ್ತೆ ಸರಿ ಅಮ್ಮ, ಅದ್ರ ವಿಷಯಕ್ಕೆ ಬಾ. ಅದಕ್ಕೆಲ್ಲ ತಿಂಗಳಿಗೆ 50,000 ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. $50,000ನಾ? ಅಲ್ಲ ಸಂತು, ಪಾಪ ಡಾಕ್ಟರ್ ತುಂಬ ಒಳ್ಳೆಯವರು. ಅವ್ರ ಫೀಸ್ ಎಲ್ಲ ಕಡಿಮೆ ಮಾಡಿಕೊಂಡು 30,000ಕ್ಕೆ ಮಾಡಿಕೊಡ್ತೀನಿ ಅಂದರು. ಅದಕ್ಕೆ ಎಲ್ಲರೂ ಸ್ವಲ್ಪ ಸಹಾಯ ಮಾಡಿದ್ರೆ ಖುಷಿ ಕಾಲ್ ಸರಿ ಹೋಗುತ್ತೆ. ಅವಳು ಎಲ್ಲರ ಥರ ಆಡ್ಕೊಂಡಿರ್ತಾಳೆ. ನೀನೇನಾದ್ರೂ ತಲೆ ಕೆಟ್ಟಿದ್ಯಮ್ಮ? ಈ ಮಗುನ ಕರ್ಕೊಂಡ್ಬಂದು ಸಾಕೋದು ಅಲ್ಲದೆ ಮಗುಗೋಸ್ಕರ ನೀರು ಥರ ದುಡ್ಡು ಖರ್ಚು ಮಾಡೋದಕ್ಕಾಗುತ್ತಾ? ನಾನು ಅವತ್ತೇ ಹೇಳಿದೆ, ಈ ತಲೆನೋವೆಲ್ಲ ಬೇಡ, ಮಗು ಖರ್ಚಿಗೆ ತಿಂಗಳಿಗೆ ಸ್ವಲ್ಪ ದುಡ್ಡಾದ್ರೂ ತಗೊಳ್ಳಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ನಾನು ಅಷ್ಟೆಲ್ಲ ದುಡ್ಡು ಕೊಡೋದಕ್ಕಾಗಲ್ಲ. ಏನೋ ಒಂದು 2,000 ಕೊಡ್ತೀನಿ ಅಷ್ಟೇ, ಅದು ನನ್ನ ಖರ್ಚಲ್ಲಿ ಉಳಿಸಿ. ಅತ್ತೆ, ನಾನು ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ. ಲಕ್ಷ್ಮಿ, ನನ್ನ ಹತ್ರ ಇರೋ ದುಡ್ಡು ತಗೋ, ಆ ಮಗುಗಾದ್ರೂ ಸಹಾಯ ಆಗುತ್ತೆ ಅಮ್ಮ, ಸಹಾಯ ಆಗುತ್ತೆ. ಅಮ್ಮ ನೀನು ಸುಮ್ಮನೆ ಇರು. ಲಕ್ಷ್ಮಿ, ನಾನಿದ್ದೀನಲ್ವಾ, ಖುಷಿ ಕಾಲು ವಾಸಿ ಆಗೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನು ನಾವು ಮಾಡೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನಿದು ಅವಾಗಿಂದ ಒಬ್ರು ಗಿರಾಕಿನೇ ಇಲ್ಲ, ಹಿಂಗಾದ್ರೆ ಭಾರಿ ಕಷ್ಟ. ಅವ್ವ ತಾಯಿ ನಮ್ಮವ್ವ ಕಾಪಾಡವ್ವ. ಅಕ್ಕ ಯಾರ್ಲ ಇಲ್ಲಿದೀನಿ ನೋಡಿ. ನಮಸ್ಕಾರ. ನೀನಾ? ನಾನೇ. ಓಹೋ ಏನು ಅಕ್ಕ ನಿಮ್ಮವ್ವ ಜೋರ್ ಮುಂದೆ ಜೋರಾಗಿ ಏನೋ ಬೇಡ್ಕೋತಾ ಇದ್ದಾರೆ. ಲಾಟ್ರಿನಾ? ತಗೊಂಡು ಬಿಟ್ಟ ಅಂದ್ರೆ ಚೋಟದಾರನು ಮೋಟದ ಆಗ್ಬಿಡ್ಬೇಕು. ನಮ್ಮವ್ವ ಏನಾದ್ರೂ ಬಿಡ್ಕೋತಾಳೆ, ನಿನ್ಗೆ ಯಾಕ್ಲ? ಏನೋ ಹೊಸ್ದಾಗ ಕೇಳಕ್ ಬಂದ್ಬಿಟ್ಟ, ಏನು ಗೊತ್ತಿಲ್ದಿರೋ ನಂಗೆ. ಕೋಪ ಮಾಡ್ಕೋಬೇಡ ಕಣಕ್ಕೋ, ಅಂಗಡಿ ಗಿರಾಕಿ ಇರ್ಲಿಲ್ಲಲ್ಲ, ಅದಕ್ಕೆ ಟೈಮ್ ಪಾಸ್ಗೆ ಒಂದು ಡೈಲಾಗ್ ಹೇಳ್ಬಿಟ್ಟೆ, ಅದೇ ಕೋಪ ಮಾಡ್ಕೊಂಡ್ಬಿಡದ. ನೀನ್ ಟೈಮ್ ಪಾಸೇ ಮಾಡ್ಬೇಕು ಅಂದ್ರೆ ನೋಡು, ಅಲ್ಲೊಬ್ಬ ಕಾಣಿಸ್ತಾನಲ್ಲ, ಅವನ ಹತ್ರ ಹೋಗಿ ಟೈಮ್ ಪಾಸ್ ಮಾಡು. ಅಯ್ಯಯ್ಯೋ, ಅವನ ಹತ್ರನ ಶಿವನೇ ಬೇಡ ಕಣಪ್ಪ. ನಾನು ಏನು ಮಾತಾಡಿದ್ರು ಕಮ್ಮ ನಿಂತಂಗ್ ನಿಂತಿರ್ತಾನೆ. ಅವ್ನು ಸವಸ್ ಅಂತ ಬೇಡವೇ ಬೇಡಕ್ಕ. ಸರಿ ಆಯ್ತು, ಒಂದ್ ಸ್ವಲ್ಪ ಹೊತ್ತು ಅಂಗಡಿ ನೋಡ್ಕೋತಾರು, ನಾನು ಹೋಗಿ ಅವನ್ ಕರ್ಕೊ ಬರ್ತೀನಿ. ನಾನು ಇದೀನಲ್ಲ, ಏನು ಟೆನ್ಷನು. ಈ ಬಿಲ್ಡಪ್ಗೆ ಏನ್ ಕಮ್ಮಿ ಇಲ್ಲ. ಕಾಪಾಡವ್ವ, ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಗೋ ಹಾಗೆ ಮಾಡು ತಾಯವ್ವ. ಅವಳಿಗೆ ಯಾವಾಗಲೂ ಒಳ್ಳೇದಾಗ್ಲಿ ಅವ್ವ. ಅವ ಆಯ್ತಾ ಬೆಳ್ಕೊಂಡಿದ್ದು? ಸಲ್ವಿ ಆಯ್ತು ಕಣವ, ಆಯ್ತು. ಸರಿ ಮತ್ತೆ ಹೋಗೋಣ ಬಾ. ಹಾ. ಏನವ ಏನ್ ಮಾಡ್ಕೊಂಡೆ? ಅದೇ ರಾಗ ಅದೇ ಆಡ. ಏ ಚೋಟು, ನೀನಾ? ಯಾವಾಗ ಬಂದೆ ಮಗ? ಈ ದೇವ್ರ ಹತ್ರ ಬೇಡ್ಕೊತಿದ್ದಲ್ಲ, ಆವಾಗ್ಲೇ ಬಂದೆ. ಏನ್ ಬೇಡ್ಕೊಂಡೆ? ಬೇಡ್ಕೊಳಕ್ ಇನ್ನೇನದೆ ಮಗ? ಆದಷ್ಟು ಬೇಗ ನನ್ನ ಮಗಳ ಮದ್ವೆ ಆಗ್ಲಿ, ಅವಳು ಬಾಳ ಬಂಗಾರ ಆಗ್ಲಿ ಅಂತ ಬೇಡ್ಕಂಡೆ ಮಗ. ನಾನು ನಿಂಗೆ ಎಷ್ಟು ಸತಿ ಹೇಳಿವ್ನಿ ನನ್ ಮದ್ವೆ ಮಾತಾಡ್ಬೇಡ ಅಂತ, ಮತ್ತೆ ಮತ್ತೆ ಅದೇ ಮಾಡ್ತೀಯಲ್ಲ ನೀನು. ಈ ವಯಸ್ಸಲ್ಲಿ ಈ ಬೈಕೆ ಬಿಟ್ಟು ಬೇರೆ ಏನಿರುತ್ತೆ ಮಗ? ನಿನ್ನ ಅರ್ಥ ಮಾಡ್ಕೊಂಡು ನಿನ್ ಕೈ ಹಿಡಿದು ನಡ್ಸ್ಕೊಂಡು ಹೋಗೋಂತ ಹುಡುಗ ಸಿಕ್ಬಿಟ್ರೆ ನನ್ನ ಜೀವಕ್ಕೆ ಸಮಾಧಾನ ಕಣ್ಮಗ. ಅದನ್ನ ನನ್ ಕಣ್ ತುಂಬಾ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಕಣವ. ಅಲ್ಲ ಕಣವ, ಕಣ್ಣಿಲ್ದೇ ಇದ್ರು ಕಣ್ ತುಂಬಾ ನೋಡ್ಬೇಕು ಅಂತೆಲ್ಲ. ಮೊದ್ಲು ನಿನ್ ಕಣ್ ಬರ್ಲಿ, ಆಮೇಲೆ ಏನಿದ್ರು ನನ್ ಮದ್ವೆ ಮಾತು. ನಿನ್ ಕಣ್ಣು ಆಪರೇಷನ್ ಆಗ್ಲಿ ಅಂತಾನೆ ನಾವ್ ಇಷ್ಟೊಂದು ಪಾಠ ಪಡ್ತಾ ಇರೋದು. ನಿನ್ ಕಣ್ಣು ಆಪರೇಷನ್ ಆಗೋವರೆಗೂ ನನ್ನ ಮದ್ವೆ ಸುದ್ದಿ ಏನಾರ ಎತ್ತಬೇಕಂತೆ ನಾನ್ ಸುಮ್ನೆ ಇರಕ್ಕಿಲ್ಲ. ಯವ್ವೇ, ಇವಾಗ ಚಲ್ವಿ ಆಗಿದ್ದಾಳೆ, ನೀನೇನಾದ್ರೂ ಮದ್ವೆ ವಿಷಯ ಮಾತಾಡ್ದು ಚಂಡಿ ಆಗ್ಬಿಡ್ತಾಳೆ. ಅಯ್ಯ ನೀನ್ ಇನ್ನೊಂದ್ಸಲ ಏನಾದ್ರೂ ಈ ಕಡೆ ತಲೆ ಹಾಕ್ ಮಲ್ಗು, ನಿನ್ ಬುಡಗೆ ಬಿಸಿನೀರ್ ಕಾಯಿಸ್ಬಿಡ್ತೀನಿ. ನೀನ್ ನಗುವಂತೆ ಬಾ ನೀನು. ಎಲ್ಲ ನಿನ್ನಿಂದಾನೆ. ಒಂದೇ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಳೆ ದಿನ ನೀನ್ ಹೋದ್ಮ್ಯಾಕೆ ಅವಳ ಬದುಕು ಮೂರಾ ಬಟ್ಟೆ. ಹೊಸ ಇದನ್ನೆಲ್ಲ ಯೋಚನೆ ಮಾಡಿ ಅವಳು ಬುದ್ಧಿ ಹೇಳು. ದಿಗ್ಲು ಮುಖದಾಗೆ ಎದ್ದು ಕಾಣ್ತೈತೆ. ಅಬ್ಬಾ, ನಾನ್ ಬಂದಿದ್ ಕೆಲ್ಸ ಆಯ್ತು. ಸರಿ ಪುಟ್ಟಕ್ಕ, ನಾನು ನೀನು ಬರ್ತೀನಿ. ನಿಧಾನ ಕುಂತು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಬರ್ತೀನಿ ಪುಟ್ಟಕ್ಕ, ಹುಷಾರು. ಓ, ಮೈಕ್ ಸೆಟ್ ನಮ್ಮ ಮನೆ ಮುಂದೆ ಬಂದು ನಿಂತ್ಬಿಟ್ಟಿದೆ. ನಾನು ಮೈಕ್ ಸೆಟ್ಟೆ, ಆದ್ರೆ ಇದ್ರಾಗ ಬರೋ ಸುದ್ದಿ ಮಾತ್ರ ಪುಟ್ಟಕ್ಕನ್ ಮಕ್ಕಳ್ದು. ಪುಟ್ಟಕ್ಕ, ನಿನ್ ಮಕ್ಳು ದೂರ ವಾಪಸ್ ತಕೊಂಡ್ ಬಂದವ್ರೆ, ತಲೆಗೆ ಹಳ್ಳಿನ ಹೆಚ್ಚಿ ನೆತ್ತಿನ ಒಸಿ ತಣ್ಣಂಗ್ ಮಾಡು. ಅಂತೂ ದೂರ ವಾಪಸ್ ತಗೊಂಡ್ರಲ್ಲ, ಅದೇ ಸಮಾಧಾನ. ಯಾಕೆ ಗಂಡನ್ ಬಿಟ್ಟು ಬದುಕಕ್ ಆಗಕ್ಕಿಲ್ಲ ಅಂತನಾ? ಗಂಡನ್ ಬಿಟ್ಟು ಬದುಕಕ್ ಆಗಕ್ಕಿಲ್ಲ ಅಂತ ತಾನೆ ದೂರ್ನ ವಾಪಸ್ ತಗೊಂಡು
ಮುಟ್ಟಿದ್ರೆ ಮುನಿಯಂಗೆ ಮುಖ ಮುಚ್ಕೊಂಡು ಬಿಲ್ಲ ಸೇರ್ಕತಿರೋದು ನನ್ಗಂತೂ ತಾನೇ ಖುಷಿ ಆಯ್ತೈತೆ. ಸುಖವಾಗಿರೋ ಸಂಸಾರನ ಹಾಳು ಮಾಡಕ್ಕೆ ನಿನ್ ಬದುಕೆ ಮಾದರಿ ಅಲ್ವೇ? ಊರಲ್ಲಿರೋ ಹೆಣ್ಮಕ್ಳೆಲ್ಲ ನಿಂತರನೆ ಬದುಕೋದ್ ಕಲ್ತ್ಬಿಟ್ರೆ ಆಟೆ. ಕಂಡೋರ್ ತಲೆ ಹೊಡೆದು ಸಂದಾಗ ಬದುಕ್ಬೋದಲ್ವೇ? ಏಯ್ ಮಾತ್ ಜಾಸ್ತಿ ಆಯ್ತು. ಪುಟ್ಟಕ್ಕ, ನಿನ್ ಮೊದಲನೇ ಮಗಳಿಗೆ ಗಂಡ ಬಿಟ್ಬಿಡ್ತಾನೆ ಅನ್ನೋ ದಿಗಲ್ನಾಗೆ ಹುಚ್ಚಿಡ್ದ್ಬಿಟ್ಟೈತೆ. ಏಯ್, ಯಾರಿಗೆ ಹುಚ್ಚಿಡ್ದಿರೋದು? ನಿನಗ್ ಹುಚ್ಚಿಡ್ದಿರೋದು. ದಿಗ್ಲು ಬಿತ್ಕೊಂಡು ದೂರ್ನ ವಾಪಸ್ ತಕೊಂಡಿಲ್ಲ, ಇನ್ನೂ 4 ಹೆಚ್ಚಿಗೆ ಕೊಟ್ಟು ಬಂದೀವ್ನಿ. ಇನ್ನ ಕೌಸಲ್ಯ ಕಾಟ, ಈ ರಾಜೇಶ್ವರಿ ಆಟ ನಮ್ ಮುಂದೆ ನಡೆಯಕ್ಕಿಲ್ಲ. ಮಾತಾಡಿದಾಗಿದ್ರೆ ಒಯ್ತಾರು. ಹಬ್ಬ, ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ನಾನು ಈ ಮನೇಲಿ ಇದೀನೋ ಇಲ್ವೋ ಅಂತ ನೋಡ್ಕೊಂಡು ಬರ್ತಿದ್ರು ಅವ್ವಂಗ್ ಕಾಟ ಕೊಡಕ್ ಈ ಪ್ರೇತಗಳು. ಇನ್ಮೇಲಿಂದ ಇವ್ರಿಗೆಳ ನಮ್ಮ ಅಕ್ಕನೇ ಇದ್ದಾಳೆ. ಏ ಮುಚ್ಚೆ ಬಾಯಿ, ಕೋಳಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಡಿದ್ಬಿಟ್ರೆ ದೆವ್ವ ಬಂತು ಅಂತ ಎದ್ರಕಬೇಕಾ? ನೀನ್ ಹಿಂಗೆ ನಮಗ್ ತೊಂದ್ರೆ ಕೊಡ್ತಿದ್ರೆ ಭಾರತೀಯ ದಂಡ ಸಂಹಿತೆಯಲ್ಲಿ ಸೆಕ್ಷನ್ 499, ಸೆಕ್ಷನ್ 500, ಸೆಕ್ಷನ್ 415 ಮತ್ತೆ ಸೆಕ್ಷನ್ 506 ಪ್ರಕಾರ ನಿನ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಅದರಿಂದ ಆಚೆ ಬರಕ್ಕೆ ಇನ್ನು 2 ಜನ್ಮ ಎತ್ತು ಬರ್ಬೇಕಾಯ್ತದೆ. ಏನು ಎದುರಿಸ್ತಾ ಇದ್ಯಾ? ಎದುರಿಸ್ತಿಲ್ಲ, ಎಚ್ಚರಿಸ್ತಿದೀನಿ. ಸುಮ್ಕೆ ನಮ್ ಸವಾಸ ಬ್ಯಾಡ ಅಂತ ಹೋದ್ರೆ ಸರಿ, ಇಲ್ಲ ಅಂದ್ರೆ ಓ ಪುಟ್ಟಕ್ಕ, ನಿಮ್ ಬಾಳ ಬೀದಿಗೆ ಬಂದಿದ್ರು ನಿನ್ ಮಕ್ಳಿಗಂತೂ ಬುದ್ಧಿ ಬಂದಿಲ್ಲ. ಎಂತ ನಡತೆ ಗೆಡ್ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟು. ಒಂದೊಂದೇ ಎಷ್ಟೇ ಧೈರ್ಯ ನಿಂಗೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಸತ್ಯ, ನೀನ್ ಪಕ್ಕ ಬರ್ತಾ ಇದೆಯಾ ತಾನೆ? ಬರ್ತೀನಿ. ನಿಮ್ಗೆ ಯಾಕೆ ಡೌಟು? ನನಗೆ ಡೌಟ್ ಅಲ್ಲ ಸತ್ಯ, ಇಲ್ಲಿರೋರ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನು? ಏನಿಲ್ಲ ಸತ್ಯ, ಅದು ಕನ್ಫರ್ಮ್ ಮಾಡ್ಕೋತಾ ಇದ್ದೆ ಅಷ್ಟೇ. ಸತ್ಯ, ನಿನ್ಗೆ ಯಾವ ಕ್ವಿಸಿನ್ ಇಷ್ಟ? ಇಟಾಲಿಯನ್, ಸ್ಪ್ಯಾನಿಷ್, ಕಾಂಟಿನೆಂಟಲ್? ನೀನು ಯಾವ್ದನ್ನ ಪ್ರಿಫರ್ ಮಾಡ್ತೀಯಾ? ಅಮೂಲ್ ಬೇಬಿ, ನಾನು ನಿನ್ ಜೊತೆ ಇರೋದನ್ನ ಪ್ರಿಫರ್ ಮಾಡ್ತೀನಿ. ಅದು ಇಂಪಾರ್ಟೆಂಟ್, ಮಿಕ್ಕಿದ್ದೇನಾದ್ರೂ ಓಕೆ. ಅದು ಅಲ್ಲದೆ ನಂಗಿದೆಲ್ಲ ಗೊತ್ತಾಗೋದು ಇಲ್ಲ ಅಮೂಲ್ ಬೇಬಿ. ಸರಿ, ಹಾಗಿದ್ರೆ ಒಂದು ಒಳ್ಳೆ ಜಾಗ ಬುಕ್ ಮಾಡಿದ್ದೀನಿ. ಐ ಹೋಪ್ ನಿಂಗೆ ಇಷ್ಟ ಆಗುತ್ತೆ ಅಂತ. ಸರಿ. ಓಕೆ ಸತ್ಯ, ಬಾಯ್. ಸತ್ಯ, ಎಸ್ ಸರ್. ಅವತ್ತು ನೈಟ್ ಡ್ಯೂಟಿ ಮಾಡಬೇಕು ಅಂತ ಕಮಿಷನರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಅಲ್ವಾ? ಇವತ್ತು ನಿಮ್ಮನ್ನ ನೈಟ್ ಡ್ಯೂಟಿ ಅಲರ್ಟ್ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಸತ್ಯ, ನೀನು ಇಲ್ಲ ಅನ್ಬಾರ್ದು. ಸರಿ ಆಯ್ತು, ಹೇಳು. ಇವತ್ತು ಸಂಜೆ ಡಿನ್ನರ್ ಡೇಟ್ಗೆ ಹೋಗೋಣವಾ? ಇವತ್ತು ಸಂಜೆನಾ? ಆಗಲ್ಲ ಅನ್ಬಾರ್ದು ಅಂತ ಮೊದಲೇ ಹೇಳಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನೀನು ಕೇಳ್ತಾ ಇದ್ದೀನಿ. ಸರಿ ಆಯ್ತು, ಹೋಗೋಣ. ರಿಯಲಿ ಸತ್ಯ, ಪ್ರಾಮಿಸ್? ಇವತ್ತು ಹೇಗೂ ಬಂದೋಬಸ್ತ್ ಡ್ಯೂಟಿ ಅಷ್ಟೇ, ಅದನ್ನ ಮುಗಿಸ್ಕೊಂಡು ಸಂಜೆ 6 ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ. ಅಮೂಲ್ ಬೇಬಿ, ಸಾರಿ. ಇವತ್ತು ಹೀಗಾಗತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನಿನ್ ಜೊತೆ ಹೊರಗೆ ಬರೋದಕ್ಕೆ ನಾನು ಎಷ್ಟು ಖುಷಿಯಾಗಿದೆ ಗೊತ್ತಾ? ನಾನಿನ್ ಕೇಳಿನೇ ಅಲ್ವಾ ಎಲ್ಲ ಫಿಕ್ಸ್ ಮಾಡಿದ್ದು. ಇವಾಗ ನೀನು ಆಗಲ್ಲ ಅನ್ಬಿಟ್ರೆ? ಇವತ್ತು ನೈಟ್ ಡ್ಯೂಟಿ ಹಾಕ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನೇ ಎಷ್ಟೋ ಸತಿ ನೈಟ್ ಡ್ಯೂಟಿ ಬೇಕು ಅಂತ ಕೇಳಿದ್ದೀನಿ. ಈಗ ಅವರೇ ಕೊಟ್ಟಾಗ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಅಮೂಲ್ ಬೇಬಿ. ಪ್ಲೀಸ್ ಅರ್ಥ ಮಾಡ್ಕೋ. ನೀನ್ ನನ್ನ ಅರ್ಥ ಮಾಡ್ಕೋ ಸತ್ಯ. ಎಷ್ಟೋ ದಿನ ಆದ್ಮೇಲೆ ಆಚೆ ಹೋಗ್ತಾ ಇದೀವಿ. ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಎಲ್ಲ ನಿರಾಸೆ ಮಾಡ್ಬಿಟ್ಟಿಯಲ್ಲ.
ನಿನ್ಗೆ ಫ್ಯಾಮಿಲಿ ಟೈಮ್ ಅನ್ನೋದೇ ಇಲ್ವಾ? ಬರೀ ಡ್ಯೂಟಿ ಡ್ಯೂಟಿ ಡ್ಯೂಟಿನೇನಾ? ಎಲ್ರೂ ಆಡ್ಕೊಳ್ಳೋದಕ್ಕೂ ನೀನ್ ಮಾಡೋದಕ್ಕೂ ಸರಿಯಾಗೇ ಇದೆ. ನಿನ್ನಿಷ್ಟ, ಏನಾದ್ರೂ ಮಾಡ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಸತ್ಯ, ನೀನ್ ಪಕ್ಕ ಬರ್ತಾ ಇದೆಯಾ ತಾನೆ? ಬರ್ತೀನಿ. ನಿನ್ಗೆ ಯಾಕೆ ಡೌಟು? ನನಗೆ ಡೌಟ್ ಅಲ್ಲ ಸತ್ಯ, ಇಲ್ಲಿರೋರ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಏನು? ಏನಿಲ್ಲ ಸತ್ಯ, ಅದು ಕನ್ಫರ್ಮ್ ಮಾಡ್ಕೋತಾ ಇದ್ದೆ ಅಷ್ಟೇ. ಸತ್ಯ, ನಿನ್ಗೆ ಯಾವ ಕ್ವಿಸಿನ್ ಇಷ್ಟ? ಇಟಾಲಿಯನ್, ಸ್ಪ್ಯಾನಿಷ್, ಕಾಂಟಿನೆಂಟಲ್? ನೀನು ಯಾವುದನ್ನು ಪ್ರಿಫರ್ ಮಾಡ್ತೀಯಾ? ಅಮೂಲ್ ಬೇಬಿ, ನಾನು ನಿನ್ನ ಜೊತೆ ಇರೋದನ್ನ ಪ್ರಿಫರ್ ಮಾಡ್ತೀನಿ. ಅದು ಇಂಪಾರ್ಟೆಂಟ್, ಮಿಕ್ಕಿದ್ದೇನಾದರೂ ಓಕೆ. ಅದು ಅಲ್ಲದೆ ನಂಗಿದೆಲ್ಲ ಗೊತ್ತಾಗೋದು ಇಲ್ಲ ಅಮೂಲ್ ಬೇಬಿ. ಸರಿ, ಹಾಗಿದ್ರೆ ಒಂದು ಒಳ್ಳೆ ಜಾಗ ಬುಕ್ ಮಾಡಿದ್ದೀನಿ. ಐ ಹೋಪ್ ನಿಂಗೆ ಇಷ್ಟ ಆಗುತ್ತೆ ಅಂತ. ಸರಿ. ಓಕೆ ಸತ್ಯ, ಬಾಯ್. ಸತ್ಯ, ಎಸ್ ಸರ್. ಅವತ್ತು ನೈಟ್ ಡ್ಯೂಟಿ ಮಾಡಬೇಕು ಅಂತ ಕಮಿಷನರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಅಲ್ವಾ? ಇವತ್ತು ನಿಮ್ಮನ್ನ ನೈಟ್ ಡ್ಯೂಟಿ ಅಲಾಟ್ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ನೀನು ಇಲ್ಲ ಅನ್ಬಾರ್ದು. ಸರಿ ಆಯ್ತು, ಹೇಳು. ಇವತ್ತು ಸಂಜೆ ಡಿನ್ನರ್ ಡೇಟ್ಗೆ ಹೋಗೋಣವಾ? ಇವತ್ತು ಸಂಜೆನಾ? ಆಗಲ್ಲ ಅನ್ಬಾರ್ದು ಅಂತ ಮೊದಲೇ ಹೇಳಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನೀನು ಕೇಳ್ತಾ ಇದ್ದೀನಿ. ಸರಿ ಆಯ್ತು, ಹೋಗೋಣ. ರಿಯಲಿ ಸತ್ಯ, ಪ್ರಾಮಿಸ್? ಇವತ್ತು ಹೇಗೂ ಬಂದೋಬಸ್ತ್ ಡ್ಯೂಟಿ ಅಷ್ಟೇ, ಅದನ್ನ ಮುಗಿಸ್ಕೊಂಡು ಸಂಜೆ 6 ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ. ಅಮೂಲ್ ಬೇಬಿ, ಸಾರಿ. ಇವತ್ತು ಹೀಗಾಗತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನಿನ್ನ ಜೊತೆ ಹೊರಗೆ ಬರೋದಕ್ಕೆ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ನಾನೇನು ಕೇಳಿನೇ ಅಲ್ವಾ ಎಲ್ಲ ಫಿಕ್ಸ್ ಮಾಡಿದ್ದು. ಇವಾಗ ನೀನು ಆಗಲ್ಲ ಅಂದ್ಬಿಟ್ರೆ? ಇವತ್ತು ನೈಟ್ ಡ್ಯೂಟಿ ಹಾಕ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನೇ ಎಷ್ಟೋ ಸತಿ ನೈಟ್ ಡ್ಯೂಟಿ ಬೇಕು ಅಂತ ಕೇಳಿದ್ದೀನಿ. ಈಗ ಅವರೇ ಕೊಟ್ಟಾಗ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಅಮೂಲ್ ಬೇಬಿ. ಪ್ಲೀಸ್ ಅರ್ಥ ಮಾಡ್ಕೋ. ನೀನ್ ನನ್ನ ಅರ್ಥ ಮಾಡ್ಕೋ ಸತ್ಯ. ನಾವು ಎಷ್ಟೋ ದಿನ ಆದ್ಮೇಲೆ ಆಚೆ ಹೋಗ್ತಾ ಇದೀವಿ. ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಎಲ್ಲ ನಿರಾಸೆ ಮಾಡ್ಬಿಟ್ಟಿಯಲ್ಲ. ನಿನ್ಗೆ ಫ್ಯಾಮಿಲಿ ಟೈಮ್ ಅನ್ನೋದೇ ಇಲ್ವಾ? ಬರೀ ಡ್ಯೂಟಿ ಡ್ಯೂಟಿ ಡ್ಯೂಟಿನೇನಾ? ಎಲ್ರೂ ಆಡ್ಕೊಳ್ಳೋದಕ್ಕೂ ನೀನ್ ಮಾಡೋದಕ್ಕೂ ಸರಿಯಾಗೇ ಇದೆ. ನಿನ್ನಿಷ್ಟ, ಏನಾದ್ರೂ ಮಾಡ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಈ ಥರ ಕಾಫಿ ಕುಡಿತಾ ಇರೋದು. ತುಂಬ ಚೆನ್ನಾಗಿದೆ. ಮನೇಲಿ ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅನ್ಕೋತೀನಿ, ಆದರೆ ಕೆಲಸ ಅದು ಇದು ಅಂತ ಬ್ಯುಸಿ ಇರ್ತೀನಿ. ಸಿಹಿ ಏನೋ ಬಂದು ಪ್ರಶ್ನೆ ಕೇಳ್ತಾಳೆ, ಅವಳು ಸ್ಕೂಲ್ಗೆ ಏನೋ ಕೆಲಸ ಮಾಡಬೇಕಿರುತ್ತೆ, ನಾನು ಅವಳಿಗೆ ಬೈದಿರ್ತೀನಿ, ಅವಳಿಗೆ ಸಮಾಧಾನ ಮಾಡಬೇಕಿರುತ್ತೆ. ಇದ್ರ ಮಧ್ಯೆ ನನ್ನ ಕಾಫಿ ಕತೆ ಮುಗಿಯುತ್ತೆ. ಹಾಗಂತ ನಾನು ನೆಮ್ಮದಿಯಾಗಿ ಕಾಫಿ ಕುಡಿದ್ರೆ ಆ ಕಾಫಿ ಕುಡ್ದಂಗೆ ಅನ್ಸಲ್ಲ ಗೊತ್ತಾ? ಸಿಹಿ ಇಲ್ಲೇ ಒಂಥರ ಇನ್ಕಂಪ್ಲೀಟ್. ವಿಚಿತ್ರ ಅಲ್ಲ? ನಿಜ. ಈ ಅಮ್ಮಂದಿರಿಗೆ ಪಾಪ ಮನೆ ಕೆಲಸ ಮಾಡಿ ಆಫೀಸ್ ಕೆಲಸ ಮಾಡಿದ್ರು ಅವ್ರಿಗೆ ಅವ್ರ ಪರ್ಸನಲ್ ಸ್ಪೇಸೇ ಸಿಗೋದಿಲ್ಲ. ಅಕಸ್ಮಾತ್ ಇವಾಗ ಅವ್ರು ಆಫೀಸ್ಗೆ ಹೋಗಿ ಬಂದ್ರು ಅಷ್ಟೇ ಟಯರ್ಡ್ ಆಗಿರ್ತಾರೆ, ಬಟ್ ಬಂದು ಮನೆನೆಲ್ಲ ಮ್ಯಾನೇಜ್ ಮಾಡಬೇಕು. ಆದರೆ ನಿಮ್ಗೆ ಈ ರೀತಿ ಆಗೋದಿಲ್ಲ.
ಯಾಕಂತ ಹೇಳಿ? ಯಾಕಂದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಲ್ವಾ, ನೀವು ಕೇಳ್ದಾಗಲ್ಲ ನಾನು ಸ್ಪೆಷಲ್ ಕಾಫಿ ಮಾಡ್ತಾನೆ ಇರ್ತೀನಿ. ಹೌದಾ? ಹ್ಮ್. ಎಷ್ಟು ಚೆನ್ನಾಗಿರೋ ಕಾಫಿ ಸಿಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ಅಂದಾಗೆ ಈ ಕಡೆಯಿಂದ ಏನಾದ್ರು ಪಾಸಿಟಿವ್ ರೆಸ್ಪಾನ್ಸ್, ಎನಿ ಲಕ್? ಹಾಗಂದ್ರೆ ಈ ಶ್ರೀರಾಮನ್ಗೆ ಅಗ್ನಿ ಪರೀಕ್ಷೆ. ಸೊ ಇದರಿಂದ ಪಾಸ್ ಹೇಗಾಗೋದು? ಪಾಸ್ ಆದ್ರೆ ಇಬ್ರು ಪಾಸ್, ಫೇಲ್ ಆದ್ರೆ ಇಬ್ರು ಫೇಲ್. ಯಾ ಆ್ಯಕ್ಚುಲಿ ಸಿಹಿ ತುಂಬ ಚಿಕ್ಕವಳು, ಅವಳಿಗೆ ಸ್ಟ್ರೆಸ್ ಕೊಡೋದಕ್ಕೆ ನಂಗೆ ಇಷ್ಟ ಆಗಲ್ಲ. ನೋಡೋಣ, ಅವಳು ಒಪ್ಕೊಳ್ಳೋ ತನಕ ವೆಯ್ಟ್ ಮಾಡೋಣ. ಸರಿ, ನೀವಿನ್ನು ಹೊರಡಿ. ಈಗೇನಾದ್ರು ಎಚ್ಚರ ಆದರೆ ಬೈ ಚಾನ್ಸ್ ನೀವು ಪಕ್ಕದಲ್ಲಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಅವಳು ಗಾಬರಿ ಪಡ್ಕೋತಾಳೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರಾಮ್, ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಈ ಥರ ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡಿದ್ದಕ್ಕೆ. ನನ್ನ ಲೈಫಲ್ಲಿ ಸಿಹಿ ಬಿಟ್ಟರೆ ಈ ಥರ ಸ್ಪೆಷಲ್ ಮೊಮೆಂಟ್ಸ್ನ ಯಾರೂ ನನಗೆ ಕೊಟ್ಟಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಯಾವತ್ತೂ ಮರೆಯಲ್ಲ ನಾನು. ಈ ಥರ ಸ್ಪೆಷಲ್ ಮೊಮೆಂಟ್ಸ್ನ ನಾವು ಲೈಫ್ ಲಾಂಗ್ ಎಂಜಾಯ್ ಮಾಡಬೇಕು ಸೀತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಯು ಡಿಸರ್ವ್ ಆಲ್ ದ ಹ್ಯಾಪಿನೆಸ್. ಸರಿ, ಹೊರಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಈ ಥರ ಕಾಫಿ ಕುಡಿತಾ ಇರೋದು. ತುಂಬ ಚೆನ್ನಾಗಿದೆ. ಮನೇಲಿ ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅನ್ಕೋತೀನಿ, ಆದರೆ ಕೆಲಸ ಅದು ಇದು ಅಂತ ಬಿಸಿ ಇರ್ತೀನಿ. ಸಿಹಿ ಏನೋ ಬಂದು ಪ್ರಶ್ನೆ ಕೇಳ್ತಾಳೆ, ಅವಳು ಸ್ಕೂಲ್ಗೆ ಏನೋ ಕೆಲಸ ಮಾಡಬೇಕಿರುತ್ತೆ, ನಾನು ಅವಳಿಗೆ ಬೈದಿರ್ತೀನಿ, ಅವಳಿಗೆ ಸಮಾಧಾನ ಮಾಡಬೇಕಿರುತ್ತೆ. ಇದ್ರ ಮಧ್ಯೆ ನನ್ನ ಕಾಫಿ ಕತೆ ಮುಗಿಯುತ್ತೆ. ಹಾಗಂತ ನಾನು ನೆಮ್ಮದಿಯಾಗಿ ಕಾಫಿ ಕುಡಿದ್ರೆ ಆ ಕಾಫಿ ಕುಡ್ದಂಗೆ ಅನ್ಸಲ್ಲ, ಗೊತ್ತಾ? ಸಿಹಿ ಇಲ್ಲೇ ಒಂಥರ ಇನ್ಕಂಪ್ಲೀಟ್. ವಿಚಿತ್ರ ಅಲ್ಲ? ಯಾ, ನಿಜ. ಈ ಅಮ್ಮಂದಿರಿಗೆ ಪಾಪ ಮನೆ ಕೆಲಸ ಮಾಡಿ ಆಫೀಸ್ ಕೆಲಸ ಮಾಡಿದ್ರು ಅವ್ರಿಗೆ ಅವ್ರ ಪರ್ಸನಲ್ ಸ್ಪೇಸೇ ಸಿಗೋದಿಲ್ಲ. ಅಕಸ್ಮಾತ್ ಇವಾಗ ಅವ್ರು ಆಫೀಸ್ಗೆ ಹೋಗಿ ಬಂದ್ರು ಅಷ್ಟೇ ಟಯರ್ಡ್ ಆಗಿರ್ತಾರೆ, ಬಟ್ ಬಂದು ಮನೆನೆಲ್ಲ ಮ್ಯಾನೇಜ್ ಮಾಡಬೇಕು. ಆದರೆ ನಿಮ್ಗೆ ಈ ರೀತಿ ಆಗೋದಿಲ್ಲ. ಯಾಕಂತ ಹೇಳಿ? ಯಾಕಂದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಲ್ವಾ, ನೀವು ಕೇಳ್ದಾಗಲ್ಲ ನಾನು ಸ್ಪೆಷಲ್ ಕಾಫಿ ಮಾಡ್ತಾನೆ ಇರ್ತೀನಿ. ಹೌದಾ? ಎಷ್ಟು ಚೆನ್ನಾಗಿರೋ ಕಾಫಿ ಸಿಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ಅಂದಾಗೆ ಈ ಕಡೆಯಿಂದ ಏನಾದ್ರು ಪಾಸಿಟಿವ್ ರೆಸ್ಪಾನ್ಸ್, ಎನಿ ಲಕ್? ಹಾಗಂದ್ರೆ ಈ ಶ್ರೀರಾಮನ್ಗೆ ಅಗ್ನಿ ಪರೀಕ್ಷೆ. ಸೊ ಇದರಿಂದ ಪಾಸ್ ಹೇಗಾಗೋದು? ಪಾಸ್ ಆದ್ರೆ ಇಬ್ರು ಪಾಸ್, ಫೇಲ್ ಆದ್ರೆ ಇಬ್ರು ಫೇಲ್. ಯಾ ಆ್ಯಕ್ಚುಲಿ ಸಿಹಿ ತುಂಬ ಚಿಕ್ಕವಳು, ಅವಳಿಗೆ ಸ್ಟ್ರೆಸ್ ಕೊಡೋದಕ್ಕೆ ನಂಗೆ ಇಷ್ಟ ಆಗಲ್ಲ. ನೋಡೋಣ, ಅವಳು ಒಪ್ಕೊಳ್ಳೋ ತನಕ ವೆಯ್ಟ್ ಮಾಡೋಣ. ಸರಿ, ನೀವಿನ್ನು ಹೊರಡಿ. ಈಗೇನಾದ್ರು ಎಚ್ಚರ ಆದರೆ ಬೈ ಚಾನ್ಸ್ ನೀವು ಪಕ್ಕದಲ್ಲಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಅವಳು ಗಾಬರಿ ಪಡ್ಕೋತಾಳೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರಾಮ್, ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಈ ಥರ ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡಿದ್ದಕ್ಕೆ. ನನ್ನ ಲೈಫಲ್ಲಿ ಸಿಹಿ ಬಿಟ್ಟರೆ ಈ ಥರ ಸ್ಪೆಷಲ್ ಮೊಮೆಂಟ್ಸ್ನ ಯಾರೂ ನನಗೆ ಕೊಟ್ಟಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಯಾವತ್ತೂ ಮರೆಯಲ್ಲ ನಾನು. ಈ ಥರ ಸ್ಪೆಷಲ್ ಮೊಮೆಂಟ್ಸ್ನ ನಾವು ಲೈಫ್ ಲಾಂಗ್ ಎಂಜಾಯ್ ಮಾಡಬೇಕು ಸೀತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಯು ಡಿಸರ್ವ್ ಆಲ್ ದ ಹ್ಯಾಪಿನೆಸ್. ಸರಿ, ಹೊರಡ್ತೀನಿ. ಗುಡ್ ನೈಟ್. ಗುಡ್ ನೈಟ್.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಈ ಥರ ಕಾಫಿ ಕುಡಿತಾ ಇರೋದು. ತುಂಬ ಚೆನ್ನಾಗಿದೆ. ಮನೇಲಿ ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅನ್ಕೋತೀನಿ, ಆದರೆ ಕೆಲಸ ಅದು ಇದು ಅಂತ ಬಿಸಿ ಇರ್ತೀನಿ. ಸಿಹಿ ಏನೋ ಬಂದು ಪ್ರಶ್ನೆ ಕೇಳ್ತಾಳೆ, ಅವಳು ಸ್ಕೂಲ್ಗೆ ಏನೋ ಕೆಲಸ ಮಾಡಬೇಕಿರುತ್ತೆ, ನಾನು ಅವಳಿಗೆ ಬೈದಿರ್ತೀನಿ, ಅವಳಿಗೆ ಸಮಾಧಾನ ಮಾಡಬೇಕಿರುತ್ತೆ. ಇದ್ರ ಮಧ್ಯೆ ನನ್ನ ಕಾಫಿ ಕತೆ ಮುಗಿಯುತ್ತೆ. ಹಾಗಂತ ನಾನು ನೆಮ್ಮದಿಯಾಗಿ ಕಾಫಿ ಕುಡಿದ್ರೆ ಆ ಕಾಫಿ ಕುಡ್ದಂಗೆ ಅನ್ಸಲ್ಲ, ಗೊತ್ತಾ? ಸಿಹಿ ಇಲ್ಲೇ ಒಂಥರ ಇನ್ಕಂಪ್ಲೀಟ್. ವಿಚಿತ್ರ ಅಲ್ಲ? ಯಾ, ನಿಜ. ಈ ಅಮ್ಮಂದಿರಿಗೆ ಪಾಪ ಮನೆ ಕೆಲಸ ಮಾಡಿ ಆಫೀಸ್ ಕೆಲಸ ಮಾಡಿದ್ರು ಅವ್ರಿಗೆ ಅವ್ರ ಪರ್ಸನಲ್ ಸ್ಪೇಸೇ ಸಿಗೋದಿಲ್ಲ. ಅಕಸ್ಮಾತ್ ಇವಾಗ ಅವ್ರು ಆಫೀಸ್ಗೆ ಹೋಗಿ ಬಂದ್ರು ಅಷ್ಟೇ ಟಯರ್ಡ್ ಆಗಿರ್ತಾರೆ, ಬಟ್ ಬಂದು ಮನೆನೆಲ್ಲ ಮ್ಯಾನೇಜ್ ಮಾಡಬೇಕು. ಆದರೆ ನಿಮ್ಗೆ ಈ ರೀತಿ ಆಗೋದಿಲ್ಲ. ಯಾಕಂತ ಹೇಳಿ? ಯಾಕಂದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಲ್ವಾ, ನೀವು ಕೇಳ್ದಾಗಲ್ಲ ನಾನು ಸ್ಪೆಷಲ್ ಕಾಫಿ ಮಾಡ್ತಾನೆ ಇರ್ತೀನಿ. ಹೌದಾ? ಎಷ್ಟು ಚೆನ್ನಾಗಿರೋ ಕಾಫಿ ಸಿಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ಅಂದಾಗೆ ಸಿ ಕಡೆಯಿಂದ ಏನಾದ್ರು ಪಾಸಿಟಿವ್ ರೆಸ್ಪಾನ್ಸ್, ಎನಿ ಲಕ್? ಹಾಗಂದ್ರೆ ಈ ಶ್ರೀರಾಮನ್ಗೆ ಅಗ್ನಿ ಪರೀಕ್ಷೆ. ಸೊ ಇದರಿಂದ ಪಾಸ್ ಹೇಗಾಗೋದು? ಪಾಸ್ ಆದ್ರೆ ಇಬ್ರು ಪಾಸ್, ಫೇಲ್ ಆದ್ರೆ ಇಬ್ರು ಫೇಲ್. ಯಾ, ಆ್ಯಕ್ಚುಲಿ ಸಿಹಿ ತುಂಬ ಚಿಕ್ಕವಳು, ಅವಳಿಗೆ ಸ್ಟ್ರೆಸ್ ಕೊಡೋದಕ್ಕೆ ನಂಗೆ ಇಷ್ಟ ಆಗಲ್ಲ. ನೋಡೋಣ, ಅವಳು ಒಪ್ಕೊಳ್ಳೋ ತನಕ ವೆಯ್ಟ್ ಮಾಡೋಣ. ಸರಿ, ನೀವಿನ್ನು ಹೊರಡಿ. ಈಗೇನಾದ್ರು ಎಚ್ಚರ ಆದರೆ ಬೈ ಚಾನ್ಸ್ ನೀವು ಪಕ್ಕದಲ್ಲಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಅವಳು ಗಾಬರಿ ಪಡ್ಕೋತಾಳೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರಾಮ್, ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಈ ಥರ ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡಿದ್ದಕ್ಕೆ. ನನ್ನ ಲೈಫಲ್ಲಿ ಸಿಹಿ ಬಿಟ್ಟರೆ ಈ ಥರ ಸ್ಪೆಷಲ್ ಮೊಮೆಂಟ್ಸ್ನ ಯಾರೂ ನನಗೆ ಕೊಟ್ಟಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಯಾವತ್ತೂ ಮರೆಯಲ್ಲ ನಾನು. ಈ ಥರ ಸ್ಪೆಷಲ್ ಮೊಮೆಂಟ್ಸ್ನ ನಾವು ಲೈಫ್ ಲಾಂಗ್ ಎಂಜಾಯ್ ಮಾಡಬೇಕು ಸೀತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಯು ಡಿಸರ್ವ್ ಆಲ್ ದ ಹ್ಯಾಪಿನೆಸ್. ಸರಿ, ಹೊರಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಗಾಯ್ಸ್. ಹಾಯ್ ಬ್ರೋ. ಹಾಯ್ ಮಗ. ಹಾಯ್. ಹೇಗಿದ್ದೀರಾ? ಸಾಕಾಗಿದೆ. ನೀವೆಲ್ಲರೂ ನನ್ನ ತಂಗಿ ಮದುವೆಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಕಣ್ರೋ. ಕಮಾನ್ ಡ್ಯೂಡ್, ಈ ಮದ್ವೆ ಮುಂಜಿ ಸೀಮಂತ ಅನ್ನೋ ಕಾರಣಕ್ಕೆ ನಾವು ಬರೋರೇ ಅಲ್ಲ. ಈ ಮಿನಿಸ್ಟರ್ ಮದುವೆ ಚಿಲ್ಲಾಗಿರೋದಂತ ನೋಡಕ್ ಬಂದ್ವಿ. ಅಷ್ಟಕ್ಕೂ ಮಗ, ಈ ಮ್ಯಾಗಿ ಮನ್ಸನ್ನ ಮ್ಯಾಡ್ ಮಾಡಿರೋ ಆ ಬ್ಯೂಟಿ ಅಂದ್ರೆ ಮಿನಿಸ್ಟರ್ ಮಗಳು ನಿನ್ನ ಹುಡುಗಿ ಹೇಗಿದ್ದಾಳ ಅಂತ ನೋಡಕ್ ಬಂದ್ವಿ ಮಗ. ಆಯ್ತು ಬಿಡ್ರು, ಇನ್ನ 2 ದಿನ ನನ್ನ ಜೊತೆ ಇರ್ತಿರಲ್ಲ. ನನ್ನ ತಂಗಿ ಮದುವೆ ಜೊತೆ ನಾನ್ ಮದುವೆ. ನಿನ್ ಮದ್ವೆನಾ? ಕೇಳಿಸ್ಕೊಳೋ ಇಲ್ಲಿ. ನನ್ನ ತಂಗಿ ಮದುವೆ ಜೊತೆ ನಾನ್ ಮದುವೆ ಆಗೋ ಹುಡುಗಿನೂ ನೋಡ್ಕೊಂಡು ಹೋಗಿವ್ರಂತೆ ಅಂತ ಹೇಳಿದೆ. ನಡೀರ ಒಳಗಡೆ. ಬಡ್ಡಿ, ನಾನು ಮದುವೆ ಆಗೋ ಹುಡುಗಿ ಮಂಟಪದ ಮೇಲೆ ಹೂಗಳ ಜೊತೆ ಹೂವಾಗೇ ಇದ್ದಾಳೆ ನೋಡಿ. ಅವಳೆ ಶ್ರಾವಣಿ. ಮ್ಯಾಡಿ, ಯು ಆರ್ ಸೋ ಲಕ್ಕಿ ಮ್ಯಾನ್. ಅಪ್ಸರೆ ಥರ ಇದ್ದಾಳೆ ನಿನ್ನ ಹುಡುಗಿ. ಟ್ರೆಡಿಷ್ನಲ್ ಬ್ಯೂಟಿ. ದೃಷ್ಟಿ ಹಾಕ್ಬೇಡ,
ಅವಳು ನನ್ನ ಪ್ರಾಪರ್ಟಿ. ಅವಳನ್ನು ನೋಡೋ ಕಣ್ಗಳಾಗಲಿ ಹಿಡಿಯೋ ಕೈ ಆಗಲಿ ನಂದೇ ಆಗಿರಬೇಕು. ಇಟ್ಸ್ ಓಕೆ ಮ್ಯಾನ್, ನೋ ಫ್ಯಾನ್ಸ್. ಮೇಡಮ್, ಪಾರ್ಲರ್ ಅವರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇದ್ದಾರಂತಲ್ಲ, ಮೋಕ್ಷ ಮೇಡಮ್ ಫ್ರೆಂಡ್ಸು ಬರೋಕ್ಕೆ ಹೇಳ್ತಾ ಇದ್ರು. ಒಂದು ಕಾಲ್ ಮಾಡ್ಬಿಡ್ತೀರಾ? ಸರಿ ಸರಿ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಏಯ್, ಒಂದು ನಿಮಿಷ, ಇದನ್ನ ಕಟ್ಟಕ್ಕೆ ಹೆಲ್ಪ್ ಮಾಡು ಪ್ಲೀಸ್. ಏನೋ ನಾನು ಹೂ ಕಟ್ಟದ? ಮೇಡಮ್, ನನಗೆ ತುಂಬ ಕೆಲಸಗಳಿದೆ, ಇದಕ್ಕೆಲ್ಲ ಟೈಮ್ ಇಲ್ಲ. ಏನೋ ಇದು ಒಂದು ಕೆಲಸನೇ, ಸುಮ್ಮನೆ ಬಂದು ಮಾಡು. ಆಗಲ್ಲ ಮೇಡಮ್, ನನಗೆ ಟೈಮ್ ಇಲ್ಲ. ಕೆಲಸ ಮಾಡ್ತೀಯಾ ಇಲ್ವಾ ಇವಾಗ? ಏನು ಮೇಡಮ್ ಕೈ ಹಿಡ್ಕೋತಾ ಇದ್ದೀರಾ? ನೋವಾಗ್ತಾ ಇದೆ. ನೋಡ್ತಾ ಇದೆ? ಹ್ಞೂ. ನೋಡ್ತಾ ಇದೆ? ಆಯ್ತಾಯ್ತು, ಮಾಡ್ತೀನಿ 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 ಮಾಡ್ತೀನಿ. ಏನು ಮೇಡಮ್ ನೀವು? ಅದೊಂಚೂರು ಟೈಟ್ ಮಾಡು. ಏನು ಹೇಳ್ದೆ ಮಾಡಿ ನೀನು? ಅವಳನ್ನ ನೋಡೋ ಕಣ್ಣು ಮುಟ್ಟೋ ಕೈ ಹಿಂದೆ ಆಗಿರ್ಬೇಕಾ? ಅವಳು ಇನ್ಯಾರ್ದೋ ಕೈ ಹಿಡಿತಾಳೆ, ಅವನು ಇನ್ಯಾರೋ ಕಿಲ್ಕಿಲ್ಲ ಅಂತ ನಗ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಕೈಲಿ ಆಗ್ದಿರೋ ಒಂಥರ ಸುಮ್ಮನೆ ಇದೆಯಾ? ವೆರಿ ಸ್ಯಾಡ್. ಶಟಪ್ ಮಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಗಾಯ್ಸ್. ಹಾಯ್ ಬ್ರೋ. ಹಾಯ್ ಮಗ. ಹಾಯ್. ಹೇಗಿದ್ದೀರಾ? ಸಾಕಾಗಿದೆ. ನೀವೆಲ್ಲರೂ ನನ್ನ ತಂಗಿ ಮದುವೆಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಕಣ್ರೋ. ಕಮ್ ಆನ್ ಡ್ಯೂಡ್, ಈ ಮದುವೆ ಮುಂಜಿ ಸೀಮಂತ ಅನ್ನೋ ಕಾರಣಕ್ಕೆ ನಾವು ಬರೋರೇ ಅಲ್ಲ. ಈ ಮಿನಿಸ್ಟರ್ ಮದುವೆ ಚಿಲ್ಲಾಗಿರೋದಂತ ನೋಡಕ್ ಬಂದ್ವಿ. ಅಷ್ಟಕ್ಕೂ ಮಗ, ಈ ಮ್ಯಾಗಿ ಮನ್ಸನ್ನ ಮ್ಯಾಡ್ ಮಾಡಿರೋ ಆ ಬ್ಯೂಟಿ ಅಂದ್ರೆ ಮಿನಿಸ್ಟರ್ ಮಗಳು ನಿನ್ನ ಹುಡುಗಿ ಹೇಗಿದ್ದಾಳೆ ಅಂತ ನೋಡಕ್ ಬಂದ್ವಿ ಮಗ. ಆಯ್ತು ಬಿಡ್ರು, ಇನ್ನ 2 ದಿನ ನನ್ನ ಜೊತೆ ಇರ್ತಿರಲ್ಲ. ನನ್ನ ತಂಗಿ ಮದುವೆ ಜೊತೆ ನಾನ್ ಮದುವೆ. ನಿನ್ ಮದ್ವೆನಾ? ಕೇಳಿಸ್ಕೊಳ್ಳೋ ಇಲ್ಲಿ, ನನ್ನ ತಂಗಿ ಮದುವೆ ಜೊತೆ ನಾನ್ ಮದುವೆ ಆಗೋ ಹುಡುಗಿನೂ ನೋಡ್ಕೊಂಡು ಹೋಗಿವ್ರಂತೆ ಅಂತ ಹೇಳಿದೆ. ನಡೀರ ಒಳಗಡೆ. ಬಡ್ಡಿ, ನಾನು ಮದುವೆ ಆಗೋ ಹುಡುಗಿ ಮಂಟಪದ ಮೇಲೆ ಹೂಗಳ ಜೊತೆ ಹೂವಾಗೇ ಇದ್ದಾಳೆ ನೋಡಿ. ಅವಳೆ ಶ್ರಾವಣಿ. ಮ್ಯಾಡಿ, ಯು ಆರ್ ಸೋ ಲಕ್ಕಿ ಮ್ಯಾನ್. ಅಪ್ಸರೆ ಥರ ಇದ್ದಾಳೆ ನಿನ್ನ ಹುಡುಗಿ. ಟ್ರೆಡಿಷ್ನಲ್ ಬ್ಯೂಟಿ. ದೃಷ್ಟಿ ಹಾಕ್ಬೇಡ, ಅವಳು ನನ್ನ ಪ್ರಾಪರ್ಟಿ. ಅವಳನ್ನು ನೋಡೋ ಕಣ್ಗಳಾಗಲಿ ಹಿಡಿಯೋ ಕೈ ಆಗಲಿ ನಂದೇ ಆಗಿರಬೇಕು. ಇಟ್ಸ್ ಓಕೆ ಮ್ಯಾನ್, ನೋ ಫ್ಯಾನ್ಸ್. ಮೇಡಮ್, ಪಾರ್ಲರ್ ಅವರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇದ್ದಾರಂತಲ್ಲ, ಮೋಕ್ಷ ಮೇಡಮ್ ಫ್ರೆಂಡ್ಸು ಬರೋಕ್ಕೆ ಹೇಳ್ತಾ ಇದ್ರು. ಒಂದು ಕಾಲ್ ಮಾಡ್ಬಿಡ್ತೀರಾ? ಸರಿ ಸರಿ, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಏಯ್, ಒಂದು ನಿಮಿಷ, ಇದನ್ನ ಕಟ್ಟಕ್ಕೆ ಹೆಲ್ಪ್ ಮಾಡು ಪ್ಲೀಸ್. ಏನೋ ನಾನು ಹೂ ಕಟ್ಟದ? ಮೇಡಮ್, ನನಗೆ ತುಂಬ ಕೆಲಸಗಳಿದೆ, ಇದಕ್ಕೆಲ್ಲ ಟೈಮ್ ಇಲ್ಲ. ಏನೋ ಇದು ಒಂದು ಕೆಲಸನೇ, ಸುಮ್ಮನೆ ಬಂದು ಮಾಡು. ಆಗಲ್ಲ ಮೇಡಮ್, ನನಗೆ ಟೈಮ್ ಇಲ್ಲ. ಕೆಲಸ ಮಾಡ್ತೀಯಾ ಇಲ್ವಾ ಇವಾಗ? ಏನು ಮೇಡಮ್ ಕೈ ಹಿಡ್ಕೋತಾ ಇದ್ದೀರಾ? ನೋವಾಗ್ತಾ ಇದೆ. ನೋಡ್ತಾ ಇದೆ? ಹ್ಞೂ. ನೋಡ್ತಾ ಇದೆ? ಆಯ್ತಾಯ್ತಾಯ್ತು, ಮಾಡ್ತೀನಿ 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 ಮಾಡ್ತೀನಿ. ಏನು ಮೇಡಮ್ ನೀವು? ಅದೊಂಚೂರು ಟೈಟ್ ಮಾಡು. ಏನು ಹೇಳ್ದೆ ಮಾಡಿ ನೀನು? ಅವಳನ್ನ ನೋಡೋ ಕಣ್ಣು ಮುಟ್ಟೋ ಕೈ ಹಿಂದೆ ಆಗಿರ್ಬೇಕಾ? ಅವಳು ಇನ್ಯಾರ್ದೋ ಕೈ ಹಿಡಿತಾಳೆ, ಅವನು ಇನ್ಯಾರೋ ಕಿಲ್ಕಿಲ್ಲ ಅಂತ ನಗ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಕೈಲಿ ಆಗ್ದಿರೋ ಒಂಥರ ಸುಮ್ಮನೆ ಇದೆಯಾ? ವೆರಿ ಸ್ಯಾಡ್. ಶಟಪ್ ಮಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು ಸೋಗಲಾಡಿ, ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ನೀನು ಆ ಕೆಲಸ ಮಾಡು. ನಿನಗೆ ನನ್ನ ಕಡೆಯಿಂದ ಏನೇನು ಸಹಾಯ ಸಹಕಾರ ಬೇಕೋ ಅದೆಲ್ಲ ಸಿಗತ್ತೆ, ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ವಿಷಯ, ಮನೆಯಲ್ಲಿ ಕೆಲಸ ಮಾಡಿ ಅಲ್ಲೂ ಪಾಠ ಮಾಡಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡ. ಮನೆಯಲ್ಲಿ ಬೇಕಾದಷ್ಟು ಜನ ಕೆಲಸ ಇಲ್ಲದೆ ಇರೋರು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಆ ಕೆಲಸನೆಲ್ಲ ಹಂಚಿದ್ರೆ ಆಯ್ತು. ಅಲ್ಲ, ಈಗ ಟ್ಯೂಷನ್ಗೆ ಅಂತ ಮಕ್ಕಳು ಮನೆಗೆ ಬಂದ್ರೆ ಮನೆಯಲ್ಲಿ ಗಲಾಟೆ ಆಗೋದಿಲ್ವೇ? ಕೆಲ್ಸಕ್ಕೆ ಬಾರದೆ ಇರೋರೆಲ್ಲ ಮನೆಯಲ್ಲಿ ತುಂಬಿಕೊಂಡಿರುವಾಗ ಇನ್ನೊಂದು 4 ಮಕ್ಕಳು ಇಲ್ಲಿದ್ರೆ ಏನೂ ತೊಂದರೆ ಇಲ್ಲಪ್ಪ. ಸಿರಿ, ಟ್ಯೂಷನ್ ಮಾಡಬೇಕು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಜಾಗನ ಬಾಡಿಗೆಗೆ ತಗೋಬೇಕು. ಅದ್ರ ಬದಲು ಮನೆಯಲ್ಲೇ ಟ್ಯೂಷನ್ ಮಾಡಿದ್ರೆ ಟ್ಯೂಷನ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾಳಲ್ಲ, ಅದ್ರಲ್ಲಿ ನಿಮಗ್ ಸ್ವಲ್ಪ ಕೊಟ್ರೆ ನಿಮಗೂ ಅನುಕೂಲ ಆಗತ್ತಲ್ವೇ? ಅದಕ್ಕೆ ಹೇಳಿದೆ ಅಷ್ಟೇ. ಸೋಗಲಾಡಿ ನನ್ನ ಸ್ವಂತ ಮೊಮ್ಮಗಳಿಗಿಂತ ಜಾಸ್ತಿ. ಅವಳಿಂದ ನಾನು ಯಾವ ಹಣನೂ ತಗೋಬೇಕಾಗಿಲ್ಲ. ಇನ್ನೂ ಬೇಕು ಅಂದ್ರೆ ಅವಳಿಗೆ ನಾನು ಹಣ ಸಹಾಯ ಮಾಡ್ತೀನಿ. ಹೌದೌದು, ನಮ್ ತಾತಂಗೆ ಅವ್ರ ಸ್ವಂತ ಮೊಮ್ಮಕ್ಕಳ ಮೇಲೆ ಒಂದಿಷ್ಟು ಕನ್ಸನಿಲ್ಲ. 200% ಕರೆಕ್ಟ್ ಆಗಿ ಹೇಳಿದೆ ನೋಡು ನೀನು. ಸೊಸೆ ಬುದ್ಧ, ಅವಳು ನೋಡ್ ಕಲ್ತ್ಕ. ಮನೆಯಲ್ಲೂ ಕೆಲಸ ಮಾಡ್ತಾಳೆ, ಹೊರಗಡೆನೂ ಹೋಗಿ ಕೆಲಸ ಮಾಡ್ತೀನಿ ಅಂತಾಳೆ. ನೀನು ಇದೆಯಾ? ಹೋಗು, ಎಲ್ಲಾರು ಒಂದ್ ಕಡೆ ಕೆಲಸ ಹುಡ್ಕೋಗು. ನನಗಾಗಲ್ಲ. ಆಗಲ್ಲ ಅಂದ್ರೆ ಸುಮ್ನೆ ಈ ಮನೆಯಲ್ಲಿ ಇರೋಕ್ ಆಗೋದಿಲ್ಲ. ತತ್ತ ಅವ್ರೇನೋ ದೊಡ್ಡ ಮನ್ಸು ಮಾಡಿ ಬಿಟ್ಟು ಊಟ ಹಾಕ್ತೀನಿ ಅಂತ ಹೇಳ್ಬೋದು. ನಾನು ಊಟ ಮಾಡಕ್ ರೆಡಿ ಇಲ್ಲ. ಈಗ ನಾಳೆ ನಾವ್ ಈ ಮನೆಯಿಂದ ಹೊರಗಡೆ ಹೋದ್ರೆ ಯಾವ್ದಾದ್ರು ಬಾಡಿಗೆ ಮನೆಗೆ ಅಡ್ವಾನ್ಸ್ ಅಂತ ದುಡ್ಡು ಕೊಡಕ್ ದುಡ್ಡು ಬೇಡವೆ? ಇಮ್ಮಿಡಿಯೇಟ್ ಆಗಿ ನೀನು 10,000 ರೂಪಾಯಿ ಆದ್ರೂ ತಿಂಗಳಿಗೆ ಸಂಪಾದನೆ ಮಾಡ್ಲೇಬೇಕು. ಏನ್ ಕೆಲ್ಸ ಬೇಕು ಅಂತಷ್ಟ ಸಿಕ್ಬಿಡತ್ತಾ? ಹಾಗೆ ಊಟ ಬೇಕು ಅಂತ ಸಿಕ್ಬಿಡತ್ತಾ? ಕೆಲಸ ಹುಡ್ಕೋಬೇಕು. ಇಲ್ದೇ ಆದ್ರೆ ನಾನು ನಿನ್ನ ಈ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಹಲೋ, ಅವಳನ್ನ ನಾನಾಗಿ ಮನೆ ಒಳಗೆ ಸೇರಿಸಿರೋದಲ್ಲ, ಅವಳೇ ಬಂದು ಸೇರ್ಕೊಂಡಿರೋದು. ಮಾನ ಮರ್ಯಾದೆಯನ್ನ ಪುಗುಸಟ್ಟಿಯಾಗಿ ಮಾರಾಟ ಮಾಡ್ಕೊಂಡಿರೋರ್ಗೆ ಹೇಳೋದಕ್ಕೆ ಏನೂ ಉಳಿದಿರೋಲ್ಲ. ದತ್ತಾವ್ರೆ, ನೀವು ಅವಳನ್ನ ಈ ಮನೇಲಿ ಇರೋದಕ್ಕೆ ಬಿಟ್ರು ನಾನ್ ಸುಮ್ಮನೆ ಇರೋದಿಲ್ಲ. ನಡಿಯಮ್ಮ, ಕೆಲಸ ಹುಡ್ಕು, ನಡಿಯಮ್ಮ, ನಡಿ. ಅಯ್ಯೋ, ಇದ್ದಕ್ಕಿದ್ದಾಗೆ ನಡಿ ದುಡಿ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಹೊಸ ಬುದ್ಧ, ಇಲ್ಲೇ ಹತ್ತಿರದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ, ಅಲ್ಲಿ ಹೋಗು, ಕೆಲಸ ಕೇಳು, ಕೊಡ್ತಾರೆ. ಗಾರ್ಮೆಂಟ್ ಫ್ಯಾಕ್ಟ್ರಿನಾ? ನನಗ್ ಸಾದಾ ಸೀದಾ ಕೆಲಸ ಎಲ್ಲ ಮಾಡಕ್ ಆಗಲ್ಲ. ಓಹೋ, ಏನ್ ನಿನಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಡ್ತಾರೆ. ಕೇಳಿಸ್ಕೋ ಸಸ್ಯ ಬುದ್ಧ, ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾದ, ಭೀಮಸೇನ ಅಡುಗೆ ಕೆಲಸ ಮಾಡ್ದ. ನೀನ್ ಯಾವ ಮಹಾ ಕೆಲಸ ಹುಡ್ಕೋಗೋ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು ಸೋಗಲಾಡಿ, ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ನೀನು ಆ ಕೆಲಸ ಮಾಡು. ನಿನಗೆ ನನ್ನ ಕಡೆಯಿಂದ ಏನೇನು ಸಹಾಯ ಸಹಕಾರ ಬೇಕೋ ಅದೆಲ್ಲ ಸಿಗತ್ತೆ, ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ವಿಷಯ, ಮನೆಯಲ್ಲಿ ಕೆಲಸ ಮಾಡಿ ಅಲ್ಲೂ ಪಾಠ ಮಾಡಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡ. ಮನೆಯಲ್ಲಿ ಬೇಕಾದಷ್ಟು ಜನ ಕೆಲಸ ಇಲ್ಲದೆ ಇರೋರು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಆ ಕೆಲಸನೆಲ್ಲ ಹಂಚಿದ್ರೆ ಆಯ್ತು. ಅಲ್ಲ, ಈಗ ಟ್ಯೂಷನ್ಗೆ ಅಂತ ಮಕ್ಕಳು ಮನೆಗೆ ಬಂದ್ರೆ ಮನೆಯಲ್ಲಿ ಗಲಾಟೆ ಆಗೋದಿಲ್ವೇ? ಕೆಲ್ಸಕ್ಕೆ ಬಾರದೆ ಇರೋರೆಲ್ಲ ಮನೆಯಲ್ಲಿ ತುಂಬಿಕೊಂಡಿರುವಾಗ ಇನ್ನೊಂದು 4 ಮಕ್ಕಳು ಇಲ್ಲಿದ್ರೆ ಏನೂ ತೊಂದರೆ ಇಲ್ಲಪ್ಪ. ಸಿರಿ, ಟ್ಯೂಷನ್ ಮಾಡಬೇಕು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಜಾಗನ ಬಾಡಿಗೆಗೆ ತಗೋಬೇಕು. ಅದ್ರ ಬದಲು ಮನೆಯಲ್ಲೇ ಟ್ಯೂಷನ್ ಮಾಡಿದ್ರೆ ಟ್ಯೂಷನ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾಳಲ್ಲ, ಅದ್ರಲ್ಲಿ ನಿಮಗ್ ಸ್ವಲ್ಪ ಕೊಟ್ರೆ ನಿಮಗೂ ಅನುಕೂಲ ಆಗತ್ತಲ್ವೇ? ಅದಕ್ಕೆ ಹೇಳಿದೆ ಅಷ್ಟೇ.
ಸೋಗಲಾಡಿ ನನ್ನ ಸ್ವಂತ ಮೊಮ್ಮಗಳಿಗಿಂತ ಜಾಸ್ತಿ. ಅವಳಿಂದ ನಾನು ಯಾವ ಹಣನೂ ತಗೋಬೇಕಾಗಿಲ್ಲ. ಇನ್ನೂ ಬೇಕು ಅಂದರೆ ಅವಳಿಗೆ ನಾನು ಹಣ ಸಹಾಯ ಮಾಡ್ತೀನಿ. ಹೌದೌದು, ನಮ್ ತಾತಂಗೆ ಅವ್ರ ಸ್ವಂತ ಮೊಮ್ಮಕ್ಳ ಮೇಲೆ ಒಂದಿಷ್ಟು ಕನ್ಸನಿಲ್ಲ. 200% ಕರೆಕ್ಟ್ ಆಗಿ ಹೇಳಿದೆ ನೋಡು ನೀನು. ಸೊಸೆ ಬುದ್ಧ ಅವಳು ನೋಡ್ ಕಲ್ತ್ಕ. ಮನೆಯಲ್ಲೂ ಕೆಲಸ ಮಾಡ್ತಾಳೆ, ಹೊರಗಡೆನೂ ಹೋಗಿ ಕೆಲಸ ಮಾಡ್ತೀನಿ ಅಂತಾಳೆ. ನೀನು ಇದೆಯಾ? ಹೋಗು ಎಲ್ಲಾರು ಒಂದ್ ಕಡೆ ಕೆಲಸ ಹುಡ್ಕೋಗು. ನನಗಾಗಲ್ಲ. ಆಗಲ್ಲ ಅಂದ್ರೆ ಸುಮ್ನೆ ಈ ಮನೆಯಲ್ಲಿ ಇರೋಕ್ ಆಗೋದಿಲ್ಲ. ದತ್ತ ಅವ್ರೇನೋ ದೊಡ್ಡ ಮನ್ಸು ಮಾಡಿ ಬಿಟ್ಟಿ ಊಟ ಹಾಕ್ತೀನಿ ಅಂತ ಹೇಳ್ಬೋದು. ನಾನು ಊಟ ಮಾಡಕ್ ರೆಡಿ ಇಲ್ಲ. ಈಗ ನಾಳೆ ನಾವ್ ಈ ಮನೆಯಿಂದ ಹೊರಗಡೆ ಹೋದ್ರೆ ಯಾವ್ದಾದ್ರು ಬಾಡಿಗೆ ಮನೆಗೆ ಅಡ್ವಾನ್ಸ್ ಅಂತ ದುಡ್ಡು ಕೊಡಕ್ ದುಡ್ಡು ಬೇಡವೆ? ಇಮ್ಮಿಡಿಯೇಟ್ ಆಗಿ ನೀನು 10,000 ರೂಪಾಯಿ ಆದ್ರೂ ತಿಂಗಳು ಸಂಪಾದನೆ ಮಾಡ್ಲೇಬೇಕು. ಏನ್ ಕೆಲ್ಸ ಬೇಕು ಅಂತ ಸಿಕ್ಬಿಡತ್ತಾ? ಹಾಗೆ ಊಟ ಬೇಕು ಅಂತ ಸಿಕ್ಬಿಡತ್ತಾ? ಕೆಲ್ಸ ಹುಡ್ಕೋಬೇಕು. ಇಲ್ದೇ ಆದ್ರೆ ನಾನು ನಿನ್ನ ಈ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಹಲೋ, ಅವಳನ್ನ ನಾನಾಗಿ ಮನೆ ಒಳಗೆ ಸೇರಿಸಿರೋದಲ್ಲ, ಅವಳೇ ಬಂದು ಸೇರ್ಕೊಂಡಿರೋದು. ಮಾನ ಮರ್ಯಾದೆನ ಪುಗುಸಟ್ಟಿಯಾಗಿ ಮಾರಾಟ ಮಾಡ್ಕೊಂಡಿರೋರ್ಗೆ ಹೇಳೋದಕ್ಕೆ ಏನೂ ಉಳಿದಿರೋಲ್ಲ. ದತ್ತವ್ರೆ, ನೀವು ಅವಳನ್ನ ಈ ಮನೇಲಿ ಇರೋದಕ್ಕೆ ಬಿಟ್ರು ನಾನ್ ಸುಮ್ಮನೆ ಇರೋದಿಲ್ಲ. ನಡಿಯಮ್ಮ, ಕೆಲಸ ಹುಡ್ಕು, ನಡಿಯಮ್ಮ, ನಡಿ. ಅಯ್ಯೋ, ಇದ್ದಕ್ಕಿದ್ದಾಗೆ ನಡಿ ದುಡಿ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಹೊಸ ಬುದ್ಧ, ಇಲ್ಲೇ ಹತ್ತಿರದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ, ಅಲ್ಲಿ ಹೋಗು, ಕೆಲಸ ಕೇಳು, ಕೊಡ್ತಾರೆ. ಗಾರ್ಮೆಂಟ್ ಫ್ಯಾಕ್ಟ್ರಿನಾ? ನನಗ್ ಸಾದಾ ಸೀದಾ ಕೆಲಸ ಎಲ್ಲ ಮಾಡಕ್ ಆಗಲ್ಲ. ಓಹೋ, ಏನ್ ನಿನಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಡ್ತಾರೆ. ಕೇಳಿಸ್ಕೋ ಸಸ್ಯ ಬುದ್ಧ, ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾದ, ಭೀಮಸೇನ ಅಡುಗೆ ಕೆಲಸ ಮಾಡ್ದ. ನೀನ್ ಯಾವ ಮಹಾ ಕೆಲಸ ಹುಡ್ಕೋಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು ಸೋಗಲಾಡಿ, ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ನೀನು ಆ ಕೆಲಸ ಮಾಡು. ನಿನಗೆ ನನ್ನ ಕಡೆಯಿಂದ ಏನೇನೋ ಸಹಾಯ ಸಹಕಾರ ಬೇಕೋ ಅದೆಲ್ಲ ಸಿಗತ್ತೆ, ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ವಿಷಯ, ಮನೆಯಲ್ಲಿ ಕೆಲಸ ಮಾಡಿ ಅಲ್ಲೂ ಪಾಠ ಮಾಡಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡ. ಮನೆಯಲ್ಲಿ ಬೇಕಾದಷ್ಟು ಜನ ಕೆಲಸ ಇಲ್ಲದೆ ಇರೋರು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಆ ಕೆಲಸನೆಲ್ಲ ಹಂಚಿದ್ರೆ ಆಯ್ತು. ಅಲ್ಲ, ಈಗ ಟ್ಯೂಷನ್ಗೆ ಅಂತ ಮಕ್ಕಳು ಮನೆಗೆ ಬಂದ್ರೆ ಮನೆಯಲ್ಲಿ ಗಲಾಟೆ ಆಗೋದಿಲ್ವೇ? ಕೆಲ್ಸಕ್ಕೆ ಬಾರದೆ ಇರೋರೆಲ್ಲ ಮನೆಯಲ್ಲಿ ತುಂಬಿಕೊಂಡಿರುವಾಗ ಇನ್ನೊಂದು 4 ಮಕ್ಕಳು ಇಲ್ಲಿದ್ರೆ ಏನೂ ತೊಂದರೆ ಇಲ್ಲಪ್ಪ. ಸಿರಿ, ಟ್ಯೂಷನ್ ಮಾಡಬೇಕು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಜಾಗನ ಬಾಡಿಗೆಗೆ ತಗೋಬೇಕು. ಅದ್ರ ಬದಲು ಮನೆಯಲ್ಲೇ ಟ್ಯೂಷನ್ ಮಾಡಿದ್ರೆ ಟ್ಯೂಷನ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾಳಲ್ಲ, ಅದ್ರಲ್ಲಿ ನಿಮಗ್ ಸ್ವಲ್ಪ ಕೊಟ್ರೆ ನಿಮಗೂ ಅನುಕೂಲ ಆಗತ್ತಲ್ವೇ? ಅದಕ್ಕೆ ಹೇಳಿದೆ ಅಷ್ಟೇ. ಸೋಗಲಾಡಿ ನನ್ನ ಸ್ವಂತ ಮೊಮ್ಮಗಳಿಗಿಂತ ಜಾಸ್ತಿ. ಅವಳಿಂದ ನಾನು ಯಾವ ಹಣನೂ ತಗೋಬೇಕಾಗಿಲ್ಲ. ಇನ್ನೂ ಬೇಕು ಅಂದ್ರೆ ಅವಳಿಗೆ ನಾನು ಹಣ ಸಹಾಯ ಮಾಡ್ತೀನಿ. ಹೌದೌದು, ನಮ್ ತಾತಂಗೆ ಅವ್ರ ಸ್ವಂತ ಮೊಮ್ಮಕ್ಳ ಮೇಲೆ ಒಂದಿಷ್ಟು ಕನ್ಸನಿಲ್ಲ. 200% ಕರೆಕ್ಟ್ ಆಗಿ ಹೇಳಿದೆ ನೋಡು ನೀನು. ಸೊಸೆ ಬುದ್ಧ ಅವಳು ನೋಡ್ ಕಲ್ತ್ಕ. ಮನೆಯಲ್ಲೂ ಕೆಲಸ ಮಾಡ್ತಾಳೆ, ಹೊರಗಡೆನೂ ಹೋಗಿ ಕೆಲಸ ಮಾಡ್ತೀನಿ ಅಂತಾಳೆ. ನೀನು ಇದೆಯಾ? ಹೋಗು ಎಲ್ಲಾರು ಒಂದ್ ಕಡೆ ಕೆಲಸ ಹುಡ್ಕೋಗು. ನನಗಾಗಲ್ಲ. ಆಗಲ್ಲ ಅಂದ್ರೆ ಸುಮ್ನೆ ಈ ಮನೆಯಲ್ಲಿ ಇರೋಕ್ ಆಗೋದಿಲ್ಲ. ದತ್ತ ಅವ್ರೇನೋ ದೊಡ್ಡ ಮನ್ಸು ಮಾಡಿ ಬಿಟ್ಟಿ ಊಟ ಹಾಕ್ತೀನಿ ಅಂತ ಹೇಳ್ಬೋದು. ನಾನು ಊಟ ಮಾಡಕ್ ರೆಡಿ ಇಲ್ಲ. ಈಗ ನಾಳೆ ನಾವ್ ಈ ಮನೆಯಿಂದ ಹೊರಗಡೆ ಹೋದ್ರೆ ಯಾವ್ದಾದ್ರು ಬಾಡಿಗೆ ಮನೆಗೆ ಅಡ್ವಾನ್ಸ್ ಅಂತ ದುಡ್ಡು ಕೊಡಕ್ ದುಡ್ಡು ಬೇಡವೆ? ಇಮ್ಮಿಡಿಯೇಟ್ ಆಗಿ ನೀನು 10,000 ರೂಪಾಯಿ ಆದ್ರೂ ತಿಂಗಳು ಸಂಪಾದನೆ ಮಾಡ್ಲೇಬೇಕು. ಏನ್ ಕೆಲ್ಸ ಬೇಕು ಅಂತ ಸಿಕ್ಬಿಡತ್ತಾ? ಹಾಗೆ ಊಟ ಬೇಕು ಅಂತ ಸಿಕ್ಬಿಡತ್ತಾ? ಕೆಲ್ಸ ಹುಡ್ಕೋಬೇಕು. ಇಲ್ದೇ ಆದ್ರೆ ನಾನು ನಿನ್ನ ಈ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಹಲೋ,
ಅವಳನ್ನ ನಾನಾಗಿ ಮನೆ ಒಳಗೆ ಸೇರಿಸಿರೋದಲ್ಲ, ಅವಳೇ ಬಂದು ಸೇರ್ಕೊಂಡಿರೋದು. ಮಾನ ಮರ್ಯಾದೆನ ಪುಗುಸಟ್ಟಿಯಾಗಿ ಮಾರಾಟ ಮಾಡ್ಕೊಂಡಿರೋರ್ಗೆ ಹೇಳೋದಕ್ಕೆ ಏನೂ ಉಳಿದಿರೋಲ್ಲ. ದತ್ತವ್ರೆ, ನೀವು ಅವಳನ್ನ ಈ ಮನೇಲಿ ಇರೋದಕ್ಕೆ ಬಿಟ್ರು ನಾನ್ ಸುಮ್ಮನೆ ಇರೋದಿಲ್ಲ. ನಡಿಯಮ್ಮ, ಕೆಲಸ ಹುಡ್ಕು, ನಡಿಯಮ್ಮ, ನಡಿ. ಅಯ್ಯೋ, ಇದ್ದಕ್ಕಿದ್ದಾಗೆ ನಡಿ ದುಡಿ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಸೊಸೆ ಬುದ್ಧ, ಇಲ್ಲೇ ಹತ್ತಿರದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ, ಅಲ್ಲಿ ಹೋಗು, ಕೆಲಸ ಕೇಳು, ಕೊಡ್ತಾರೆ. ಗಾರ್ಮೆಂಟ್ ಫ್ಯಾಕ್ಟ್ರಿನಾ? ನನಗ್ ಸಾದಾ ಸೀದಾ ಕೆಲಸ ಎಲ್ಲ ಮಾಡಕ್ ಆಗಲ್ಲ. ಓಹೋ, ಏನ್ ನಿನಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಡ್ತಾರೆ. ಕೇಳಿಸ್ಕೋ ಸೊಸೆ ಬುದ್ಧ, ಸತ್ಯ ಹರಿಶ್ಚಂದ್ರ ಸ್ಮಶಾನಕ್ಕಾದ, ಭೀಮಸೇನ ಅಡುಗೆ ಕೆಲಸ ಮಾಡ್ದ. ನೀನ್ ಯಾವ ಮಹಾ ಕೆಲಸ ಹುಡ್ಕೋಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.